ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಉಷಾ ರವಿ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ಒಂದು ಸಿಂಪಲ್ ಆಗಿರೋಂತಹ ಬ್ಯೂಟಿಫುಲ್ ಆಗಿರೋಂಥ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ. ಅವ್ರು ಒಂದು ಸಲ ಹಾಕಿದ್ದಾರೆ ಅಂದರೆ ಇದು ಹಾಕೋದಕ್ಕೂ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಹಾಕ್ಬೋದು. ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಈ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ ಬಂದು 10 ತೊಗೊಂಡಿದ್ದೀನಿ. ಈಗ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಟೈಟಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಲಾಕ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನೀಗಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ತಿರುಗಿ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನಮಗಿಲ್ಲಿ 4 ಲಾಕ್ ಬೇಕಾಗುತ್ತೆ. ಆ್ಯಂಡ್ ಆಲ್ರೆಡಿ ನಾವು ಇದೊಂದು ಲಾಕ್ ಮಾಡಿದ್ದೀರಲ್ವ, ಅದನ್ನು ಸೇರಿಸ್ಕೊಂಡು 4 ಆಗುತ್ತೆ. ಈಗ ನಾನಿಲ್ಲಿ 3 ಹಾಕ್ತಾಯಿದ್ದೀನಿ. 3 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 4 ಲಾಕ್ ಮಾಡಿದ್ದಾದಮೇಲೆ ಮತ್ತು ಇಲ್ಲಿ ನಾನು 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 4 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇದನ್ನು ಆ್ಯಡ್ ಮಾಡಿಕೊಂಡು ಅಲ್ಲಿಗೆ ಇನ್ನು 3 ಲಾಕ್ಸ್ ಮಾಡಬೇಕಾಗುತ್ತೆ. 2 3 4 ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಈಗ 5 ಚೈನ್ಸ್ ಹಾಕ್ಕೊಳ್ಬೇಕು. 2 3 4 5 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಬೇಕು. ಇದು ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ ಆಗುತ್ತೆ. ಈ ಥರ ಬೆಲ್ ಕುಚ್ಚು ಕಟ್ಟೋದು ಅವ್ರಿಗೆ, ಮತ್ತು ಕ್ರೋಶದಲ್ಲೂ ಕ್ರೋಶ ಇದರಿಂದ ಬಂದಿರೋದ್ರಿಂದ ಅವ್ರಿಗೆ ಈಸಿ ಆಗುತ್ತೆ. ಬೆಲ್ ಕಟ್ಟಬೇಕಾದ್ರೂ ಅವ್ರಿಗೂ ತುಂಬಾ ಈಸಿ ಆಗುತ್ತೆ, ಕಷ್ಟ ಅಂತ ಅನಿಸೋದಿಲ್ಲ ಅವ್ರಿಗೆ. ಹಾಗಾಗಿ ಇದು ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ ಆಗುತ್ತೆ. 4 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈಗ 4 ಲಾಕ್ಸ್ 4 ಲಾಕ್ಸ್ ಆದಮೇಲೆ ಈಗ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 4 5 ಚೈನ್ಸ್ ಹಾಕ್ಕೊಂಡು ಅದೀಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸೇಮ್ ಅದೇ ಥರನೇ ಇಲ್ಲಿ 4 ಲಾಕ್ಸ್ ಬರುತ್ತೆ. ಸ್ಯಾರಿ ಫುಲ್ಲು ಅದೇ ಡಿಸೈನೇ ಬರುತ್ತೆ. ಈಗ ಈ ಥರ ಬಂದಿದೆ ಸ್ಯಾರಿ ಫುಲ್ಲು ಡಿಸೈನ್. ಅದು ವರ್ಕ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಈಗ ಸ್ಯಾರಿ ಫುಲ್ಲು ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಥರ ಕಾಣ್ತಾ ಇದೆ. ಸ್ಯಾರಿ ಫುಲ್ಲು ಇದೇ ಥರನೇ ಬಂದಿದೆ. ಫುಲ್ಲು ಕಂಪ್ಲೀಟಾಗಿ ಈ ವರ್ಕ್ ಮುಗ್ದಿದೆ. ಈಗ ಬೆಲ್ ಕುಚ್ಚು ಕಟ್ಟೋಣ. ಬೆಲ್ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ. ಈಗ ಈ ಥರ ಫುಲ್ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ ಈ ಡಿಸೈನು. ಈಗ ಬೆಲ್ ಕುಚ್ಚು ಕಟ್ಟೋಣ. ಬನ್ನಿ ಫ್ರೆಂಡ್ಸ್, ಈಗ ಬೆಲ್ ಕುಚ್ಚು ಕಟ್ಟೋಣ. ನಾನಿಲ್ಲಿ ಬೆಲ್ ಕುಚ್ಚು ಕಟ್ಟೋದಕ್ಕೆ ಈ ಥರ 2 ಕಲರ್ ದಾರ ತೊಗೊಂಡಿದ್ದೀನಿ. ಇದು 120 ಎಳೆ ಇದೆ. 120 ಎಳೆ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಮೇಲೆ ಈ ಥರ ಗ್ಲೂ ಹಾಕ್ಕೊಂಡಿದ್ದೀನಿ. ಈಗ ನಾನೀಗ ಬೆಲ್ ಕುಚ್ಚು ಕಟ್ಟೋದು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಗ್ಲೂ ಹಾಕ್ಕೊಂಡಿರೋದ್ರಿಂದ ಇದರೊಳಗಡೆ ನಾವು ಈ ಥರ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಹಾಕಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಬೇಗ ನಾವು ಇದು ಮಾಡ್ಕೊಬೋದು. ಈ ಥರ ಒಂದು ಇದು ಮಾಡಿಕೊಂಡು ಮತ್ತೆ ಈ ಥರ ಜರಿ ಥ್ರೆಡ್ಡಲ್ಲಿ ಒಂದು ಸೂಜಿ ದಾರ ತಗೊಂಡು ಈ ಥರ ಒಂದು ಹೂವು ಕಟ್ಟೋ ಥರ ನಾಟ್ ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದನ್ನು ನಾವು ಬೇಕು ಅಂತಂದರೆ 3 ನಾಟ್ ಬೇಕಾದರೂ ಹಾಕ್ಕೊಬೋದು ಅಥವಾ 4 ಬೇಕಾದರೂ ಹಾಕ್ಕೊಬೋದು. ಅದು ತುಂಬ ಟೈಟಾಗಿರುತ್ತೆ.
ನಾನಿಲ್ಲಿ 3 ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ದಾದಮೇಲೆ ಇದರೊಳಗಡೆಯಿಂದ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ಈಗ ನಮಗೆ ಎಷ್ಟು ಬೇಕು ಅಷ್ಟು, ತುಂಬ ಉದ್ದ ಬೇಕಾದರೆ ಉದ್ದ, ಅಥವಾ ನಮಗೆ ತುಂಬ ಶಾರ್ಟಾಗಿ ಬೇಕು ಅಂದರೆ ಶಾರ್ಟಾಗಿ ಈ ಥರ ನಾನೀಗ ಸಿಂಪಲಾಗಿ ಈ ಥರ ಕಟ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಇನ್ನೊಂದು ನಾನಿಲ್ಲಿ 2 ಬೆಲ್ ಕುಚ್ಚು ಕಟ್ಕೊಂಡು ಹೋಗ್ತಾಯಿದ್ದೀನಿ. 2 ಕಲರು, ಬ್ರೌನ್ 2 ಕಲರು ಮತ್ತು ಬ್ಲೂ 2 ಕಲರ್ ಕಟ್ತಾಯಿದ್ದೀನಿ. ಈಗ ಈ ಥರ ಆದಮೇಲೆ ನೆಕ್ಸ್ಟು ಈ ಥರ ಸಿಲ್ಕ್ ಥ್ರೆಡ್ ಒಳಗಡೆ ಈ ಥರ ಒಂದು ನಾಟ್ ಹಾಕ್ಕೊಬೇಕು. ಈ ಥರ ನಾಟ್ ಹಾಕ್ಕೊಬೇಕು. ಹೀಗೆ ನೀಟಾಗಿ ಕೈಯಲ್ಲಿ ಬೇಕಾದರೂ ಹಾಕ್ಬೋದು, ಆದರೆ ಇದು ಅಷ್ಟು ಟೈಟಾಗಿ ಬರೋದಿಲ್ಲ ಅಂತ ನಾನು ಈ ಥರ ಹಾಕ್ಕೊತಾ ಇದ್ದೀನಿ ಸೂಜಿ ದಾರದ ಒಳಗಡೆ. ಈ ಥರ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನನಗಿಲ್ಲಿ ಜರಿ ಸಾಕಾಗಲಿಲ್ಲ, ಅದಕ್ಕೆ ಈ ಥರ ಈ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈ ಥರ ಆದಮೇಲೆ ಈಗ ಅದು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ. ಈ ಥರ ಇವಾಗ ಫಸ್ಟ್ ನಾವು ಇಲ್ಲಿವರೆಗೂ ಕಟ್ ಮಾಡಿದ್ದೀರೋ ಅಲ್ಲಿವರೆಗೂ ಕಟ್ ಮಾಡಿಕೊಂಡ್ರೆ ಅದು ಈ ಥರ ಕಾಣಿಸುತ್ತೆ. ಈಗ ಬ್ಲೂ ಕಲರು ಇದೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಸ್ಯಾರಿ ಫುಲ್ಲು ಇದೇ ಥರನೇ 2 ಕಲರ್ಸ್ ಬರುತ್ತೆ. ಬ್ಲೂ ಕಲರ್ 2, ಬ್ರೌನ್ ಕಲರ್ 2. ನಿಮಗೆ ಬೇಕು ಅಂತಂದರೆ ಇಲ್ಲಿ ನಾನು 2 ಕಲರ್ ಇದು ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ 3 ಕಲರ್, 4 ಆ ಥರ ಬೇಕಾದರೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಡಿಸೈನ್ ಇಷ್ಟ ಆದಾಗೆ ಅದನ್ನು ಹಾಕ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಇದನ್ನು ನೀಟಾಗಿ ಇಲ್ಲಿಗೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನು ಒಂದು ಕಟ್ತಾಯಿದ್ದೀನಿ. ಈ ಥರ ನಾನಿಲ್ಲಿ 120 ಎಳೆ ತೊಗೊಂಡಿದ್ದೀನಿ ದಾರ. ನಿಮಗೆ ಬೇಕು ಅಂದರೆ ಇನ್ನೂ ಸಣ್ಣದಾಗಿ ಬೇಕು ಅಂತಂದರೆ 100 ತೊಗೊಳ್ಬೋದು. ಅದು ಅಷ್ಟೇ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಿಲ್ಲಿ ಬ್ಲೂ ಕಲರ್ ಅದರಲ್ಲಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸೂಜಿಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಕೆಲವರು ಕೈಯಲ್ಲೆಲ್ಲ ಹಾಕ್ತಾರೆ, ಅದು ಯೂಸ್ ಮಾಡ್ದಂಗೆಲ್ಲ ಅದು ದಾರ ಹಾಗೆ ಬಂದುಬಿಡುತ್ತೆ. ಇನ್ನು ನಾಟ್ ಹಾಕಿರ್ತೀರಲ್ವ ಅದು ತುಂಬ ಟೈಟಾಗಿರುತ್ತಲ್ವ, ಹಾಗಾಗಿ ಅದು ಬರೋದಿಲ್ಲ. ಅದಕ್ಕೆ ಸೂಜಿ ಒಳಗಡೆ ಹಾಕಿದ್ರೆ ತುಂಬ ಟೈಟಾಗಿರುತ್ತೆ ಅಂತಂದ್ಬಿಟ್ಟು. ಈಗ ಇದಾಯಿತು. ನೆಕ್ಸ್ಟು ಈ ಥರ ಒಂದು ಇದರೊಳಗಡೆಯಿಂದ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನೀಟಾಗಿ ಇಲ್ಲಿಗೆ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಯಾರಿ ಫುಲ್ಲು ಬೆಲ್ ಕಟ್ಟಿದ್ದಾದಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಈಗ ಇದಿಷ್ಟು ವರ್ಕ್ ಮುಗಿದಿದೆ. ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ನೋಡೋಣ ಅದು ಯಾವ ಥರ ಕಾಣುತ್ತೆ ಅಂತ.